ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಅವ್ರೆಕಾಳು ಪಲ್ಯ ಮಾಡೋದು ಹೇಗಂತ ನೋಡೋಣ್ರಿ. ನಾ ರೊಟ್ಟಿ ಮಾಡಿದ್ದೆ, ರೊಟ್ಟಿ ಜೊತೆಗೆ ಅವ್ರೆಕಾಳು ಪಲ್ಯ ಮಾಡೀನಿ. ಇದರ ರೊಟ್ಟಿ ಜೊತೆಗೆ ತಿನ್ಬೋದು, ಅಂದಾಗ ಉಣ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಇಷ್ಟು ಅವ್ರೆಕಾಳು ತೊಗೊಂಡು ಸುಲ್ಕೊಂಡ ಇವನ್ನ ಸುಲಿದು ಕೇರಿ ಹೊಲಸು ತೆಗೆದು ತೊಗೊಂಡ್ರಿ. ಈಗ ಇವನು ತೊಳ್ಕೊಂಬಂದು ಕುದಿಯಕ್ಕೆ ಇಡ್ತೇನೆ ರೀ. ನೋಡಿರಿ, ಕಾಳು ಮುಳುಗಷ್ಟು ನೀರು ಹಾಕೀನಿ. ಈಗ ಇದು ಕುಕ್ಕರ್ನಾಗಾದ್ರೂ ಕುದಿಸ್ಬೋದು ರೀ, ದಬ್ರ್ಯಾಗಾದ್ರೂ ಕುದಿಸ್ಬೋದು. ನಾ ಇಲ್ಲೇ ದಬ್ರ್ಯಾಗ ಇಡಕತ್ತೇನೆ ರೀ. ಹಿಂಗೆ ಬಾಯಿ ಕ್ಲೋಸ್ ಮಾಡಿ ಇವನು ಕುದಿಸ್ಕೊಂಬಂದು ತೋರಿಸ್ತೇನೆ ರೀ. ನೋಡಿರಿ, ಈಗ ಅವ್ರೆಕಾಳು ಬೆಂದವು. ನೋಡಿರಿ, ಈ ಥರ ಬೆಂದವ್ರಿ. ಈ ಥರ ಬೇಯಿಸ್ಕೊಬೇಕ್ರಿ. ನೋಡಿರಿ, ಈ ಥರ ಬೆಂದವು. ಈಗ ಇವನು ನೀರು ಬಸ್ಕೊಂಡು ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ. ನೋಡ್ರಿ, ಎಣ್ಣೆ ಕಾದೈತಿ, ಬಾಳೆ ಒಗ್ಗರಣೆ ಕೊಡತ್ತೀನಿ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ಈಗ ಈರುಳ್ಳಿ ಹಾಕ್ಯಂತಾನೆ. ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ರಿ. ಮೆಣಸಿನ್ಕಾಯಿ ಹಾಕ್ಯಂತಾನೆ ನೋಡ್ರಿ. ಇದು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋ ಮಟ್ಟ ಒಂದು ಸ್ವಲ್ಪ ಕೈ ಹಾಕ್ಯಂತೀವಿ. ನೋಡ್ರಿ, ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಈಗ ಟಮಾಟೆ ಹಣ್ಣು ಹಾಕ್ಯಂತಾನೆ ನೋಡ್ರಿ. ಈಗ ರುಚಿ ತಕ್ಕಷ್ಟು ನೋಡಿ ಉಪ್ಪು ಹಾಕಿಬಿಟ್ರಿ. ನಾ ಇಲ್ಲೇ ಅರ್ಧ ಸ್ಪೂನು ಉಪ್ಪು ಹಾಕ್ತೇನೆ ನೋಡಿ. ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ಯಂತಾನೆ. ಕಲರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕು. ಈಗ ಗುರ ಪುಡಿ ಹಾಕ್ಯಂತಾನೆ ನೋಡಿ. ಈ ಕಾಳು ಬೇಯಿಸಿಟ್ಕೊಂಡಿದ್ದಿಲ್ರಿ, ಕಾಳು ಹಾಕ್ಯಂತಾನೆ ನೋಡ್ರಿ. ಈಗ ಒಂದು ಸ್ವಲ್ಪ ಉಪ್ಪೆಲ್ಲ ಮಿಕ್ಸ್ ಆಗ್ಬೇಕಲ್ರಿ, ಒಂದು ಸ್ವಲ್ಪ ನೀರು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಈಗ ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. ಇದು ಒಂದು ಸ್ವಲ್ಪ ಉಪ್ಪು ಎಲ್ಲ ಮಿಕ್ಸ್ ಆಗೋ ಮಟ್ಟ ಒಂದು ಸ್ವಲ್ಪ ಬೇಯ್ಬೇಕ್ರಿ. ಇದನ್ನು ಬಾಯಿ ಕ್ಲೋಸ್ ಮಾಡಿ ಇಡ್ತೇನೆ ರೀ. ಒಂದು ಸ್ವಲ್ಪ ಬೆಂದಂತ ತೋರಿಸ್ತೇನೆ ನೋಡ್ರಿ. ಪಲ್ಯ ರೆಡಿ ಆಗೈತನ ನೋಡೋಣ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಉಪ್ಪು ಬೆಲ್ಲ ಖಾರ ಎಲ್ಲ ಮಿಕ್ಸ್ ಆಕತ್ರಿ. ಹಿಂಗೆ ಕುದಿ ಇಟ್ರೆ ಮಸ್ತ್ ಬಂದೈತೆ ನೋಡ್ರಿ. ನಾ ರೊಟ್ಟಿ ಮಾಡಿದ್ರಿ, ರೊಟ್ಟಿ ಜೋಡಿ ಅವ್ರೆಕಾಳು ಪಲ್ಯ ಮಾಡೀನಿ ರೀ ಇವತ್ತು. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ.
ನೋಡಿರಿ ಅವ್ರೆಕಾಳು ಪಲ್ಯ ರೊಟ್ಟಿ ಮೊಸರು ಹಚ್ಕೊಂಡು ರೊಟ್ಯಾಗಾದ್ರೆ ತಿನ್ಬೋದು ರೀ, ಚಪಾತಿಯಾಗಾದ್ರೆ ತಿನ್ಬೋದು, ಅನ್ನದಾಗಾದ್ರೆ ಬಾಡ್ಸ್ಕೊಬೋದು ರೀ. ಅಷ್ಟು ಟೇಸ್ಟ್ ಇರ್ತೈತೆ ಅವ್ರೆಕಾಳು ಪಲ್ಯ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಹಾಕಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.